ಅಟಿಕಾ ಬಾಬು ಬಹುಶಃ ಈ ಹೆಸರು ಬಹುತೇಕರಿಗೆ ಗೊತ್ತು. ಚಿನ್ನಾಭರಣ ವ್ಯಾಪಾರಿ, ಉದ್ಯಮಿ. ಅಟಿಕಾ ಗೋಲ್ಡ್ ಕಂಪನಿಯ ಬಾಬು, ಬೊಮ್ಮನಹಳ್ಳಿ ಬಾಬು ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಉದ್ಯಮದ ಜೊತೆಗೆ ರಾಜಕೀಯ ನಂಟು ಕೂಡ ಉಂಟು. 2018ರಲ್ಲಿ ಹಾವೇರಿ ಜಿಲ್ಲೆ ಹಾನಗಲ್ ವಿಧಾನಸಭಾ ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ರು. 2023ರ ವಿಧಾನಸಭಾ ಚುನಾವಣಾ ಟೈಮ್ನಲ್ಲಿ ರಾಜ್ಯದ ಅತ್ಯಂತ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾದ ತುಮಕೂರಿಗೆ ಈ ಬಾಬು ಎಂಟ್ರಿಯಾಗಿತ್ತು. ಹೇಳಿ ಕೇಳಿ ಜಿಲ್ಲಾ ಕೇಂದ್ರ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಗೆ ಬಹಳ ಉತ್ಸುಕರಾಗಿದ್ದರು ಬಾಬು. JDS ಟಿಕೆಟ್ ಸಿಗದೇ ಇದ್ದಾಗ ಕಾಂಗ್ರೆಸ್ ಟಿಕೆಟ್ಗೂ ಕಸರತ್ತು ನಡೆಸಿದ್ರು. ಆದರೆ ಬಾಬುಗೆ ಯಾವ ಪಕ್ಷವೂ ಸೊಪ್ಪು ಹಾಕಲಿಲ್ಲ. ಡಾಕ್ಟರ್ G. ಪರಮೇಶ್ವರ್ ಸೇರಿದಂತೆ ಘಟಾನುಘಟಿ ನಾಯಕರ ಬೆನ್ನಿಗೆ ಬಿದ್ದು ಟಿಕೆಟ್ಗೆ ಬೇಡಿದ್ದ ಈ ಬಾಬುಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಹೀಗಾಗಿ ತುಮಕೂರಿಂದ ಗಂಟು ಮೂಟೆ ಕಟ್ಟಿದ್ರು. ಇದು ಬೊಮ್ಮನಹಳ್ಳಿ ಬಾಬು ಸ್ಮಾಲ್ ಇಂಟ್ರಡಕ್ಷನ್. ಈಗ ಈ ಕಥೆ ಯಾಕಪ್ಪ ಅಂದರೆ, ಈಗ ಕದ್ದ ಮಾಲು ಖರೀದಿಸಿ ಈ ಬಾಬು ಪೊಲೀಸ್ ಅತಿಥಿಯಾಗಿದ್ದಾರೆ. ಹೌದು, ಕದ್ದ ಮಾಲು ಖರೀದಿಸಿದ್ದ ಆರೋಪದ ಮೇಲೆ ಖ್ಯಾತ ಚಿನ್ನ ಖರೀದಿ ಕಂಪನಿ ಅಟಿಕಾ ಗೋಲ್ಡ್ ಕಂಪನಿಯ ಮಾಲೀಕ ಬಾಬು ಅಲಿಯಾಸ್ PS ಅಯೂಬ್ 44 ವರ್ಷ ಇವರನ್ನು ತುರುವೇಕೆರೆ ಪೊಲೀಸರು, ತುಮಕೂರು ಜಿಲ್ಲೆಯ ತುರುವೇಕೆರೆ ಪೊಲೀಸರು ಬುಧವಾರ ಅರೆಸ್ಟ್ ಮಾಡಿದ್ದಾರೆ. ತುರುವೇಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಚಿನ್ನ ಕಳ್ಳತನ ಪ್ರಕರಣದಲ್ಲಿ ಆರೋಪಿಗಳಿಂದ ಅಟಿಕಾ ಗೋಲ್ಡ್ ಕಂಪನಿಯ ನಿರ್ದೇಶಕ ಬಾಬು ಚಿನ್ನ ಖರೀದಿಸಿದ್ದು ಬೆಂಗಳೂರಿನ ತನ್ನ ನಿವಾಸದಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದಾರೆ. ಆನೇಕಲ್ ತಾಲೂಕು ಜಿಗಣಿಯ ಹಗಲು ಕಳ್ಳ ಆರೋಪಿ ಉದಯ್ ಅಲಿಯಾಸ್ ಅಶೋಕ್ 30 ವರ್ಷ. ಆತ ಕದ್ದಂಥ ಒಡವೆಗಳನ್ನು ಅಟಿಕಾ ಗೋಲ್ಡ್ ಕಂಪನಿಗೆ ಕಡಿಮೆ ಬೆಲೆಯಲ್ಲಿ ಮಾರುತ್ತಿದ್ದ ಎಂದು ತಿಳಿದು ಬಂದಿದೆ. ಅಟಿಕಾ ಬಾಬು ವಿರುದ್ಧ IPC ಕಾಲಂ 454, 380, 411, 413 ಅಡಿ ಪ್ರಕರಣ ದಾಖಲಾಗಿದೆ ಎಂದು ತುಮಕೂರು ಜಿಲ್ಲಾ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಅಂದಹಾಗೆ ಬಾಬು ಬಂಧಿತರಾಗಿರುವುದು ಇದೇ ಮೊದಲೇನೂ ಅಲ್ಲ. ಈ ಹಿಂದೆ ಎಲ್ಲೂರು ಜಿಲ್ಲೆಯ ಮಹಿಳೆಯೊಬ್ಬರು ಸಲ್ಲಿಸಿದ ಕಿರುಕುಳದ ಆರೋಪದ ಮೇಲೆ 2022ರ ಡಿಸೆಂಬರ್ನಲ್ಲಿ ಆಂಧ್ರಪ್ರದೇಶದ ಪೊಲೀಸರು ಅಟಿಕಾ ಗೋಲ್ಡ್ ಕಂಪನಿಯ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಬೊಮ್ಮನಹಳ್ಳಿ ಬಾಬು ಅವರನ್ನು ಬಂಧಿಸಿದರು. ಅಲ್ಲದೆ ಇದೇ ಪ್ರಕರಣದಲ್ಲಿ 2022ರ ಸೆಪ್ಟೆಂಬರ್ 18ರಂದು ನ್ಯಾಯಾಲಯದ ಆದೇಶದ ಮೇರೆಗೆ ಬಂಧಿಸಲು ಹೋದ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಬು, ಅವರ ಪತ್ನಿ, ಪುತ್ರಿ ಹಾಗೂ ನಿವೃತ್ತ DYSP ಸೇರಿದಂತೆ 6 ಮಂದಿ ವಿರುದ್ಧ ಪೊಲೀಸರು FIR ಕೂಡ ದಾಖಲು ಮಾಡಿದರು. ಇದಕ್ಕೂ ಮುನ್ನ ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾದ ಆರೋಪದ ಮೇಲೆ ಬಾಬು ಅವರನ್ನು ಕುದೂರು ಮತ್ತು ತಾವರೆಕೆರೆ ಪೊಲೀಸರು 2018ರ ಸೆಪ್ಟೆಂಬರ್ನಲ್ಲಿ ಬಂಧಿಸಿದರು. ಸದ್ಯ ಆನೇಕಲ್ ನಿವಾಸಿ ಉದಯ್ ಅಲಿಯಾಸ್ ಅಶೋಕ್ ಎಂಬ ಹಗಲು ಕಳ್ಳನಿಂದ ಕದ್ದ ಮಾಲನ್ನು ಖರೀದಿ ಮಾಡಿ ಬಾಬು ಪೊಲೀಸ್ ಬಲೆಗೆ ಬಿದ್ದಿದ್ದಾರೆ. ತುಮಕೂರು ಜಿಲ್ಲೆ ತುರುವೇಕೆರೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ.